ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ 6ನೇ ತರಗತಿ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿನ ಕರ್ನಾಟಕ ಸರ್ಕಾರ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದವರು ಇಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೆದಿದ್ರೆ ಅಥವಾ ಎಕ್ಸಾಮ್ ಬರೆದಿಲ್ಲ ಅಂದರೂ ಕೂಡ ಅಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಡೈರೆಕ್ಟ್ ಆದಂತಹ ಅಡ್ಮಿಷನ್ ತೆಗೆದುಕೊಳ್ಳಿಕ್ಕೆ ಅರ್ಜಿಯನ್ನು ಕರೆದಿದ್ರು. ಬಹಳಷ್ಟು ಪೋಷಕರು ಕೂಡ ತಾವು ನಿನ್ನೆ ಅರ್ಜಿಗಳನ್ನು ಹಾಕಿ ಅಡ್ಮಿಷನ್ ಕೂಡ ತಗೊಂಡಿರ್ತೀರಿ. ಇಲ್ಲಿ ಕೆಲವೊಂದಿಷ್ಟು ಪೋಷಕರು ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರಿ, ಇನ್ನೊಂದು ಸಾರಿ ನಮಗೆ ಅಪ್ಲಿಕೇಶನ್ ಹಾಕೋದನ್ನ ನೀಟಾಗಿ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಅದಷ್ಟೇ ಅಲ್ಲದೆ ಇಲ್ಲಿ ಕೆಲವೊಂದು ತಾಲೂಕುಗಳಲ್ಲಿ ಸೀಟುಗಳು ಓಪನ್ ಆಗ್ತಾ ಇಲ್ಲ ಅಂತ ಕೂಡ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಸಂಪೂರ್ಣ ನೋಡಿ ತಮಗೆ ಉಪಯುಕ್ತ ಆಗ್ತದೆ ಮತ್ತು ಯಾರಿಗಾದ್ರೂ ಯೂಸ್ ಆಗುತ್ತೆ ಈ ವಿಡಿಯೋ ಅಂದರೆ ಅವ್ರಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಓಕೆ, ವಿಡಿಯೋ ಪ್ರಾರಂಭಿಸೋಣ. ಮೊದಲನೇದಾಗಿ ನೋಡಿ, ಇಲ್ಲಿ ತಾವು ಏನು ಮಾಡಬೇಕು ಅಂದರೆ ಗೂಗಲ್ನಲ್ಲಿ ಕ್ರೈಸ್ ಅಂತ ಸರ್ಚ್ ಮಾಡಬೇಕು. ಫಸ್ಟ್ಗೆ ನೋಡ್ತಾ ಹೋಗಿ ವಿಡಿಯೋ ಮೂಲಕ ಸಂಪೂರ್ಣವಾಗಿ ಕ್ರೈಸ್ ಅಂದರೆ KRIES ಅಂತೇಳಿ ಟೈಪ್ ಮಾಡಬೇಕು ಫಸ್ಟು. ಅದು ಆದ ನಂತರ ಅಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಬರುತ್ತೆ ಹೆಡ್ಡಿಂಗು, ಅದನ್ನು ಕ್ಲಿಕ್ ಮಾಡಬೇಕು. ಅದು ಆದ ಕೂಡಲೇ ಇಲ್ಲಿ ಮತ್ತಷ್ಟು ಓದಿ ಅಂತಿದೆ ನೋಡಿ, ಕಡೆ ಬಲಗಡೆ ಅದನ್ನು ಕ್ಲಿಕ್ ಮಾಡಬೇಕು. ತದನಂತರ ಇಲ್ಲಿ ಇತ್ತೀಚಿನ ಸುದ್ದಿಗಳಂತ ಬರುತ್ತೆ, ಅಲ್ಲಿ ನೀವು ಅಂತಿರುತ್ತೆ 2026-27ನೇ ಶೈಕ್ಷಣಿಕ ಸಾಲಿಗೆ ವಿಶೇಷ ವರ್ಗದ ಅಭ್ಯರ್ಥಿಗಳಿಗೆ 6ನೇ ತರಗತಿಗೆ ಪ್ರವೇಶ ಪರೀಕ್ಷೆ ಇಲ್ಲದೆ ನೇರ ದಾಖಲಾತಿ ಮಾಡಿಕೊಳ್ಳುವ ಕುರಿತು ಅಂತಿರುತ್ತೆ. ಅದನ್ನು ತಾವು ಕ್ಲಿಕ್ ಮಾಡಬೇಕು. ತದನಂತರ ಒಂದು ಪೇಜ್ ಓಪನ್ ಆಗುತ್ತೆ ನೋಡ್ರಿ, ಅಲ್ಲಿ ಹೆಡ್ಡಿಂಗ್ ಕೊಟ್ಟಿದ್ದಾರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಇರುತ್ತೆ. 2026-27ನೇ ಸಾಲಿನ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳಿಗೆ 6ನೇ ತರಗತಿ ವಿಶೇಷ ವರ್ಗದ ಮಕ್ಕಳಿಗೆ ನೇರ ದಾಖಲಾತಿಗೆ ಅರ್ಜಿ ಅಂತ ಇರುತ್ತೆ. ತಾವಲ್ಲಿ SITS ನಂಬರನ್ನು ಎಂಟ್ರಿ ಮಾಡಿ ಗೆಟ್ ಸ್ಯಾಡ್ಸ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಏನಾಗುತ್ತೆ, ಅವ್ರ ವಿದ್ಯಾರ್ಥಿ ಹೆಸರು ಬರುತ್ತೆ, ಅಲ್ಲಿ ಮಗಳು ಹುಟ್ಟಿದ ದಿನಾಂಕ ಅಂತ ಇರುತ್ತೆ ನೋಡಿ, ತಾವು ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡಬೇಕಲ್ಲಿ. ಅದು ಆದ ನಂತರ ಇಲ್ಲಿ ಏನು ಬರುತ್ತೆ ನೋಡ್ರಿ, ಇಲ್ಲಿ ಅಭ್ಯರ್ಥಿ ವಿವರ ಸ್ಟೆಪ್ ಅನ್ನು ಕೊಟ್ಟಿದ್ದಾರೆ ನೋಡಿ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ ಇರುತ್ತೆ. ಇಲ್ಲಿ ಮೊದಲನೇದಾಗಿ ಸ್ಟೆಪ್ 1 ವಿದ್ಯಾರ್ಥಿ ಹೆಸರು ಇರ್ತದೆ, ಸ್ಟೆಪ್ 2 ಅವರ ವಿಶೇಷ ವರ್ಗಗಳ ವಿವರ ಇರ್ತದೆ, ಸ್ಟೆಪ್ 3 ಶಾಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಬರುತ್ತೆ. ಹಾಗಾದರೆ ಮೊದಲನೇದಾಗಿ ಇಲ್ಲಿ ಅಭ್ಯರ್ಥಿ ವಿವರವನ್ನು ನೋಡ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ತಾವೇನು ಮಾಡ್ತೀರಿ, ಎಲ್ಲ ಬಂದುಬಿಟ್ಟಿರ್ತದಲ್ಲಿ, ನೀವು ಆಗಲೇ ಸ್ಯಾಡ್ಸ್ ನಂಬರನ್ನ ಹಾಕಿರ್ತೀರಿ ಅಲ್ಲಿ. ಅದರ ನಂತರ ಹೆಸರು ಕೂಡ ಬರುತ್ತೆ. ನೆಕ್ಸ್ಟ್ ಅಲ್ಲಿ ಅವ್ರು ಹುಟ್ಟಿದ ದಿನಾಂಕ ಬರುತ್ತೆ, ಇಲ್ಲಿ ಲಿಂಗ ಮೇಲ್ ಆರ್ ಫಿಮೇಲ್ ಅಂತ ಇರುತ್ತೆ, ಫಾದರ್ ನೇಮ್ ಮದರ್ ನೇಮ್ ಕೂಡ ಬರುತ್ತೆ. ಅದು ಆದ ನಂತರ ಅಲ್ಲಿ ಮೊಬೈಲ್ ನಂಬರ್ ಕಡ್ಡಾಯ ತಾವು ಎಂಟ್ರಿ ಮಾಡಲೇಬೇಕಲ್ಲಿ, ಅಲ್ಲಿ ಕೊಟ್ಟಿದ್ದಾರೆ ಕಡ್ಡಾಯ ಅಂತ. ಅದು ಆದ ನಂತರ 5ನೇ ತರಗತಿ ವ್ಯಾಸಂಗ ಮಾಡಿದ ಶಾಲೆ ಕೂಡ ತಾನೇ ಬಂದ್ಬಿಡುತ್ತೆ ಅದು. ಅದು ಆದ ಕೂಡಲೇ ನೆಕ್ಸ್ಟ್ ಇಲ್ಲಿ ಮೀಸಲಾತಿ ವಿವರ ಅಂತ ಬರುತ್ತದೆ, ನೋಡ್ತಾ ಹೋಗಿ. ಸ್ವಂತ ಜಿಲ್ಲೆಯನ್ನು ಕ್ಲಿಕ್ ಮಾಡ್ಬೇಕಲ್ಲಿ, ಸೆಲೆಕ್ಟ್ ಅಂತ ಇರುತ್ತೆ, ತಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಬೇಕು. ಸ್ವಂತ ತಾಲೂಕನ್ನು ಕ್ಲಿಕ್ ಮಾಡಬೇಕು. ಇನ್ನು ಮೀಸಲಾತಿ ಕೆಟಗರಿ ಅಂತ ಇರುತ್ತೆ, ಅಂದರೆ ಅಲ್ಲಿ ಪರಿಶಿಷ್ಟ ಜಾತಿ ಇದ್ದರೆ ಅಲ್ಲಿ ABC ಅಂತ ಬರುತ್ತೆ. ಮತ್ತು ಒಳ ಮೀಸಲಾತಿ ಇತ್ತಂದರೆ ಇಲ್ಲಿ ನೀವೇ ಮಾಡಬೇಕು. ಇಲ್ಲಿ ಮೀಸಲಾತಿ ಅಂತಿದೆ ಅಲ್ಲ, SC ಅಂತ ಕ್ಲಿಕ್ ಮಾಡಿ ಅದ್ರ ಪಕ್ಕದಲ್ಲಿ ಏನಾಗುತ್ತೆ ಅಂದರೆ ಒಳ ಮೀಸಲಾತಿ ಅಂತಿದೆ ನೋಡಿ, ಅಲ್ಲಿ ಸೆಲೆಕ್ಟ್ 1 ಅಂತಿದೆ ನೋಡ್ರಿ, ಅಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಬೇಕು. ABC ಅಂತ ಬರುತ್ತೆ. ಮತ್ತು ಬೇರೆ ಕಾಸ್ಟ್ಗಳಿದ್ದರೆ ಅದು ಆ ಕಾಲಮ್ ಓಪನ್ ಆಗೋದಿಲ್ಲ. ಸೊ ಇಲ್ಲಿ ತಾವು ತಮ್ಮ ಮೀಸಲಾತಿ ವರ್ಗವನ್ನು ಆಯ್ಕೆ ಮಾಡಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಆಗಿರ್ಬೋದು, ಅಥವಾ ಕೆಟಗರಿ 1, 2A, 2B, 3A, 3B ಬರುತ್ತೆ. ಇನ್ನು ಜಾತಿ ಕ್ಲಿಕ್ ಮಾಡಬೇಕು. ನೀವು ಅಲ್ಲಿ ಯಾವ ವರ್ಗ ಕ್ಲಿಕ್ ಮಾಡ್ತೀರಿ, ಇಲ್ಲಿ ಜಾತಿ ಕ್ಲಿಕ್ ಮಾಡಿದ ನಂತರ ಅಲ್ಲಿ ನಿಮ್ಮ ಕಾಸ್ಟನ್ನು ಸರ್ಚ್ ಮಾಡಬೇಕು, ಯಾವ ಕಾಸ್ಟ್ ಇದೆ ಅಂತ ನೋಡ್ತಾ ಹೋಗಬೇಕು. ಮತ್ತು ವಾರ್ಷಿಕ ಆದಾಯ ನಿಮ್ಮ ಇನ್ಕಮ್ ಕಾಸ್ಟ್ನಲ್ಲಿ ಎಷ್ಟಿದೆಯೋ, ಏನು ಅರ್ಜಿನ ಸಲ್ಲಿಸಲಿಕ್ಕೆ ತಾವೇನು ಅರ್ಜಿ ಹಾಕ್ಲಿಕ್ಕೆ ಏನು ಹಾಕ್ತಾ ಇದ್ದೀರಿ ಇವಾಗಿನ ರೀಸೆಂಟ್ ಆಗಿರುವಂಥ ಇನ್ಕಮ್ ಕಾಸ್ಟ್ ಇರಬೇಕು. ಅದರಲ್ಲಿ ಏನು ಇನ್ಕಮ್ ಕೊಟ್ಟಿದ್ದಾರೆ, ಎಷ್ಟಿದೆ ಅಂತ ಅಷ್ಟು ಮೆನ್ಷನ್ ಮಾಡಬೇಕು. ಅದು ಆದ ನಂತರ ನೆಕ್ಸ್ಟ್ ಬರ್ತೀರಿ, ಅಲ್ಲಿ ಸೇವ್ ಅಂತ ಬರುತ್ತೆ, ಅಲ್ಲಿ ಅದನ್ನು ಸೇವ್ ಮಾಡಿ ಸ್ಟೆಪ್ 2 ಬರ್ಬೇಕು. ಇವಾಗ ಇಲ್ಲಿ ವಿಶೇಷ ವರ್ಗಗಳ ಮೀಸಲಾತಿ ವಿವರ ಅಂತ ಇರುತ್ತೆ, ತಮ್ಮದು ವಿಶೇಷ ವರ್ಗ ಯಾವುದು ಸರಿಯಾಗಿ ಮೆನ್ಷನ್ ಮಾಡಬೇಕು. ಇಲ್ಲೊಂದು ಮೆನ್ಷನ್ ಮಾಡಿ ಬೇರೆ ಡಾಕ್ಯುಮೆಂಟ್ ಹೋಗಿ ಕೊಟ್ಟರೆ ಅಲ್ಲಿ ನಿಮ್ಮದು ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಅವರು ಆಲ್ರೆಡಿ ಹೇಳಿದ್ದಾರೆ. ಏನು ಅಂದರೆ ತಮ್ಮ ವಿಶೇಷ ವರ್ಗ ಯಾವುದು, ಒಟ್ಟು 5 ಥರದ ವಿಶೇಷ ವರ್ಗಗಳಿದಾವೆ. ABCDE ಅಂತಿದೆ ನೋಡ್ರಿ. A ವರ್ಗದಲ್ಲಿ ಆಶ್ರಮ ಶಾಲಾ ಮಕ್ಕಳು ಬರ್ತಾರೆ, B ವರ್ಗದಲ್ಲಿ ಅರೆ ಅಲಿಮಾರಿ ಸಮುದಾಯದವರು, ಸೂಕ್ಷ್ಮ ಅತಿ ಸೂಕ್ಷ್ಮ. B ಮತ್ತೊಂದು ವರ್ಗದಲ್ಲಿ ಅಲಿಮಾರಿ ಸಮುದಾಯದವರು, ಸೂಕ್ಷ್ಮ ಅತಿ ಸೂಕ್ಷ್ಮ ಅಂತ ಇರುತ್ತೆ. C ಮ್ಯಾನ್ಯುವಲ್ ಸ್ಕ್ಯಾವೆಂಜರ್, C ಚಿಂದಿಯಾಯವರು, C 25% ಹೆಚ್ಚಿನ ಅಂಗವಿಕಲತೆ ಹೊಂದಿದವರು, C ಸಫಾಯಿ ಕರ್ಮಚಾರಿ, C ಸ್ಮಶಾನ ಕಾರ್ಮಿಕರ ಮಕ್ಕಳು, HIV ಪೀಡಿತ ಪೋಷಕರ ಮಕ್ಕಳು. ಇನ್ನು ನೆಕ್ಸ್ಟ್ D ವರ್ಗದಲ್ಲಿ ಜೀತ ವಿಮುಕ್ತ ಕಾರ್ಮಿಕರ ಮಕ್ಕಳು, D ವರ್ಗದಲ್ಲಿ ದೇವದಾಸಿಯರ ಮಕ್ಕಳು ಮತ್ತು ಬಾಲ ಕಾರ್ಮಿಕರು ಬರ್ತಾರೆ. ಅದರೊಂದಿಗೆ ಮಾಜಿ ಸೈನಿಕರು, ಸಂಚಾರಿ ಕುರಿಗಾಯಿಗಳು, ಸರ್ಕಾರಿ ಯೋಜನೆಗಳಿಂದ ನಿರಾಶ್ರಿತರಾದವರು, ಸೈನಿಕರ ಮಕ್ಕಳು, ಇವರೆಲ್ಲರೂ ಕೂಡ D ವರ್ಗದಲ್ಲಿರ್ತಾರೆ. ಇನ್ನು ಈ ವರ್ಗದಲ್ಲಿ ಏಕಪೋಷಕರ ಮಕ್ಕಳು, ಇಲ್ಲಿ ಅನಾಥ ಮಕ್ಕಳು ಕೂಡ ಬರ್ತಾರೆ. ಇಲ್ಲಿ ಏಕಪೋಷಕ ಮಕ್ಕಳು ಅಂದರೆ ತಂದೆ ಅಥವಾ ತಾಯಿ ಇಲ್ಲ ಅಂದರೆ, ಅಥವಾ ಇಲ್ಲೇನಾದರೂ ಅವರು ವಿಚ್ಛೇದನ ಪಡ್ಕೊಂಡಿದ್ದರೆ ಅವರು ಕೂಡ ಇಲ್ಲಿ ಈ ವರ್ಗದಲ್ಲಿ ಬರ್ತಾರೆ. ಅನಾಥ ಮಕ್ಕಳು ಕೂಡ ಬರ್ತಾರೆ. ಇದರಲ್ಲಿ ಯಾವುದು ಅನ್ನೋದನ್ನು ತಾವು ಕ್ಲಿಕ್ ಮಾಡಬೇಕು ತಮ್ಮದು. ನೆಕ್ಸ್ಟ್ 3ನೇ ಸ್ಟೆಪ್ ಇಂಪಾರ್ಟೆಂಟ್ ನೋಡ್ರಿ. ಏನಂದರೆ ವಸತಿ ಶಾಲೆ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ತಮ್ಮ ಸ್ವಂತ ಜಿಲ್ಲೆಯನ್ನು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ತಾಲೂಕು ನೋಡ್ತೀರಿ, ನಿಮ್ಮ ತಾಲೂಕನ್ನು ಕ್ಲಿಕ್ ಮಾಡಿ ಅಲ್ಲಿ ತಾಲೂಕು ಕ್ಲಿಕ್ ಆದ ಕೂಡಲೇ ಇಲ್ಲಿ ನೆಕ್ಸ್ಟ್ ಇಲ್ಲಿ ಬರ್ತೀರಿ ವಸತಿ ಶಾಲೆ ಅಂತೇಳಿ.
ಅಲ್ಲಿ ವಸತಿ ಶಾಲೆ ಯಾವುದಾದ್ರೂ ಓಪನ್ ಆಗಲಿಲ್ಲ ಅಂದರೆ ಮತ್ತೆ ನೀವೇನು ಮಾಡಬೇಕು, ತಾಲೂಕು ಚೇಂಜ್ ಮಾಡ್ಕೋಬೇಕು. ನಿಮ್ಮ ಸುತ್ತಮುತ್ತಲಿನ ತಾಲೂಕುಗಳಲ್ಲಿ ಯಾವುದಾದ್ರೂ ಸೀಟ್ಗಳಿದಾವೆ ಅಂತ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ವಸತಿ ಶಾಲೆ ಆಯ್ಕೆ ಮಾಡಬೇಕು. ಎಲ್ಲ ತಾಲೂಕುಗಳನ್ನು ಚೆಕ್ ಮಾಡ್ತಾ ಬನ್ನಿ. ನಿಮಗೆ ಹತ್ತಿರದ ಶಾಲೆ ಯಾವುದಾದ್ರೂ ಇಲ್ಲಿ ಪ್ಲೇಸ್ ಇತ್ತು ಅಂದರೆ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಏನಾಗುತ್ತೆ ಸಬ್ಮಿಟ್ ಕೊಟ್ಟರೆ ಅಲೌಟೆಡ್ ಕ್ಯಾಟಗರಿ ಅಲೌಟೆಡ್ ಸೀಟ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ ಕೂಡಲೇ ಅಲ್ಲಿ ಏನಾಗುತ್ತೆ ಅಂತ ಪ್ರಿಂಟ್ ಅಂತ ಬರುತ್ತೆ. ತಾವು ಪ್ರಿಂಟನ್ನು ತೊಗೋಬೇಕು. ಇಲ್ಲಿ ಬಹಳಷ್ಟು ಪೋಷಕರು ಕೇಳ್ತಾ ಇದ್ರಿ, ಇಲ್ಲಿ ಎಲ್ಲ ತಾಲೂಕು ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಪನ್ ಆಗ್ತಾ ಇಲ್ಲ ಅಂತ. ಯಾಕೆಂದರೆ ಸೀಟುಗಳು ಭರ್ತಿಯಾಗಿದ್ದಾವೆ ಅಂತ ಅರ್ಥ ಆಗುತ್ತದೆ. ಏನು ಅಂದರೆ ಇಲ್ಲಿ ಸರ್ಕಾರ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳಿಗೆ 50% ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟಿದ್ದಾರೆ ಅಂತ ತಿಳಿಸಿದ್ದೆ. ನಾನು ಬಹಳಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ, ಹಿಂದೆನೂ ನೀವು ನೋಡ್ಬೋದು. ಆದರೆ ಇಲ್ಲಿ ಏನಾಗಿದೆ ಅಂದರೆ ಮೊದಲೆರಡು ಸುತ್ತುಗಳಲ್ಲಿ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಸೀಟುಗಳು ಬಹಳ ಕಡಿಮೆ ಉಳಿದಿದ್ದು, ಆದರೂ ಕೂಡ ಇಲ್ಲಿ ಏನು ಮಾಡ್ಬೇಕು, ತಾವು ಇಲ್ಲಿ ಎಲ್ಲಿಯೂ ಸೀಟುಗಳು ಓಪನ್ ಆಗಲಿಲ್ಲ ಅಂದರೆ ಒಂದು ಸಾರಿ ತಮಗೆ ಹತ್ತಿರದ ವಸತಿ ಶಾಲೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ, ಏನಾದರೂ ಸೀಟುಗಳಿದ್ದಾವೆ ಅನ್ನುವಂತಹ ಮಾಹಿತಿಯನ್ನು. ಕೆಲವು ಪೋಷಕರು ಕಮೆಂಟ್ಗಳು ಕೂಡ ಹಾಕ್ತಾ ಇದ್ರಿ, ಏನು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಆ ಸೀಟುಗಳನ್ನು ಅಂತೇಳಿ. ಯಾವುದೂ ಬ್ಲಾಕ್ ಆಗಿಲ್ಲ. ಯಾಕಂದರೆ ಇಲ್ಲಿ ಸೀಟುಗಳು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಆಲ್ಮೋಸ್ಟ್ ಅಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಬಿಟ್ಟಿದ್ದಾರೆ ಅವರು. ತಾವು ಕೂಡ ಲಿಸ್ಟ್ಗಳನ್ನು ನೋಡ್ಬೋದು. ಕಡಿಮೆ ರ್ಯಾಂಕಿಂಗ್ ಇದ್ದಂಥ ವಿದ್ಯಾರ್ಥಿಗಳು ಬಂದಿದ್ದಾರೆ ಅಲ್ಲಿ. ಹಾಗಿದ್ದಾಗ ನಿಮಗೆ ಇಲ್ಲಿ ಸೀಟುಗಳು ಕೆಲವೊಂದಿಷ್ಟು ಬರ್ತಾ ಇರ್ಬೋದು. ಒಂದು ಸಾರಿ ತಾವೇನು ಮಾಡ್ಬೋದು, ಔಟ್ ಆಫ್ ಡಿಸ್ಟಿಕ್ಕನ್ನು ಹಾಕಿ ನೋಡಿ. ಮೋಸ್ಟ್ಲಿ ತೊಗೊಳ್ಳೋದಿಲ್ಲ ಅದು, ಯಾಕಂದ್ರೆ ನಾನು ಕೂಡ ಟ್ರೈ ಮಾಡಿದ್ದೀನಿ. ಸೊ ತಾವು ಕೂಡ ಟ್ರೈ ಮಾಡಿ. ಇಲ್ಲಿ ಮೊದಲು ಸ್ವಂತ ತಾಲೂಕನ್ನು ಚೆಕ್ ಮಾಡಿ, ಇಲ್ಲದೇ ಇದ್ದರೆ ಔಟ್ ಆಫ್ ತಾಲೂಕಿನ ಎಲ್ಲ ಶಾಲೆಗಳನ್ನು ಚೆಕ್ ಮಾಡಿಕೊಂಡು ವಸತಿ ಶಾಲೆಯನ್ನು ಹುಡುಕಬೇಕಲ್ಲಿ. ತಾಲೂಕು ಕ್ಲಿಕ್ ಆದ ನಂತರ ವಸತಿ ಶಾಲೆ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಎಲ್ಲ ತಾಲೂಕುಗಳನ್ನು ಚೆಕ್ ಮಾಡ್ತಾ ಬನ್ನಿ. ಅಲ್ಲಿ ಇತ್ತು ಅಂದರೆ ಅದನ್ನು ಕ್ಲಿಕ್ ಮಾಡಿಬಿಟ್ರೆ ಸಾಕು. ಇಲ್ಲಿ ಅಲೌಟೆಂಟ್ ಬರ್ತದೆ. ಅಲೌಟೆಡ್ ಕ್ಯಾಟಗರಿ ಅಂತ ಕ್ಲಿಕ್ ಮಾಡಿದರೆ ತಮ್ಮದು ಸೀಟು ಏನಾಗುತ್ತೆ ಇಲ್ಲಿ ಅಡ್ಮಿಷನ್ ಆದಾಗೆ. ತಾವೇನು ಮಾಡಬೇಕು, ಅದನ್ನೊಂದು ಪ್ರಿಂಟ್ ತೊಗೊಂಡು ಎಲ್ಲ ದಾಖಲೆಗಳನ್ನು, ಏನು ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ವಿಶೇಷ ವರ್ಗದ ಪ್ರಮಾಣ ಪತ್ರ, ನಾನು ಆಗಲೇ ನಿನ್ನೆ ದಿನನೇ ತಿಳಿಸಿದ್ದೀನಿ ವಿಶೇಷ ವರ್ಗದ ಯಾವ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಂತ. ಆ ಪ್ರಮಾಣ ಪತ್ರ ಅದರೊಂದಿಗೆ ಇಲ್ಲಿ ಏನು ಅಂದರೆ ತಮ್ಮದು ಇದು ಆಧಾರ್ ಕಾರ್ಡ್, ತಂದೆ ತಾಯಿ ಮತ್ತು ವಿದ್ಯಾರ್ಥಿ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು, ಮತ್ತು ಇನ್ನು ಕೆಲವೊಂದಿಷ್ಟು ಸರ್ಟಿಫಿಕೇಟ್ಗಳನ್ನು ಅವ್ರು ಹೇಳ್ತಾರೆ ಅಲ್ಲಿ. ಯಾರು ಅಂದರೆ ಇಲ್ಲಿ ಮೊರಾರ್ಜಿ ಶಾಲೆಯವರು ತಮಗೆ ಇಲ್ಲಿ ಒಂದು ಬಾಂಡನ್ನು ಕೇಳ್ತಾರೆ. ಅದು ಶಾಲೆ ಹೆಸರಿಗೆ ಮತ್ತು ಪೋಷಕರ ವಿದ್ಯಾರ್ಥಿ ಹೆಸರಿಗೆ ಒಂದು ಬಾಂಡ್ ಕೇಳ್ತಾರೆ, ಹಾಗೂ ಮೆಡಿಕಲ್ ಸರ್ಟಿಫಿಕೇಟನ್ನು ಕೇಳ್ತಾರೆ. ಅದರೊಂದಿಗೆ ತಾವು ಇಲ್ಲಿ ಇನ್ನೂ ಅಂದರೆ ರೇಷನ್ ಕಾರ್ಡ್ ಆಗಿರ್ಬೋದು ಮತ್ತು ತಮ್ಮದು ವಾಸಸ್ಥಳಕ್ಕೆ ಸಂಬಂಧಪಟ್ಟಂತೆ ಏನೇ ದಾಖಲೆಗಳಿದ್ದರೂ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗಿ ತಕ್ಷಣವೇ 23 ಜೂನ್ 2026 ಒಳಗಾಗಿ ಅಡ್ಮಿಷನ್ ಮಾಡಬೇಕಾಗುತ್ತೆ. ತಡ ಮಾಡಿದಲ್ಲಿ ತಮ್ಮ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ ಅಂತ ಕೂಡ ಅವರು ತಿಳಿಸಿದ್ದಾರೆ. ಸೊ ನಿನ್ನೆ ದಿನ ನಮ್ಮ ಶಾಲೆಯ 5 ವಿದ್ಯಾರ್ಥಿಗಳದ್ದು ಅಡ್ಮಿಷನ್ ನಾನು ಮಾಡಿದ್ದೀನಿ. ಆ ವಿದ್ಯಾರ್ಥಿಗಳದ್ದು ಆಗಲೇ ಪ್ರಿಂಟ್ ಬಂದಿದೆ. ಇನ್ನೇನು ಸೋಮವಾರ ದಿನ ಹೋಗಿ ಅವರು ಅಡ್ಮಿಷನ್ ಮಾಡ್ತಾರೆ. ಸೊ ತಮ್ಮ ಜಿಲ್ಲೆಯದು ಇನ್ನೂ ಸೀಟುಗಳು ಇರ್ತಾವೆ. ಯಾಕಂದರೆ ನಾನು ಹೇಳಿದೆ ನಿಮಗೆ, ಒಂದೊಂದು ಶಾಲೆಗೆ 2-3 ಸೀಟುಗಳು ಮಾತ್ರ ಇರುವುದು, ಅದಕ್ಕಿಂತ ಹೆಚ್ಚಿಗೆ ಇರುವುದಿಲ್ಲ. ಸೊ ತಾವು ಏನು ಮಾಡಿರಿ, ಟ್ರೈ ಮಾಡಿರಿ. ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿದ್ದಾವೆ ಎಲ್ಲ ತಾಲೂಕುಗಳಲ್ಲಿ ಚೆಕ್ ಮಾಡ್ತಾ ಹೋಗಿ. ಔಟ್ ಆಫ್ ತಾಲೂಕಿಗೆ 25% ಸ್ಥಾನಗಳು ಮೀಸಲಿರ್ತಾವೆ. ನಿಮ್ಗೆ ನಿಮ್ಮ ಸ್ವಂತ ತಾಲೂಕಲ್ಲಿ 75% ಸ್ಥಾನಗಳಿರ್ತಾವೆ. ಬಟ್ ಸೀಟುಗಳು ಭರ್ತಿಯಾಗಿದ್ದಾವೆ ಅಂದರೆ ಔಟ್ ಆಫ್ ತಾಲೂಕನ್ನು ಟ್ರೈ ಮಾಡಬೇಕಾಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.